ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಅಮ್ಮನ ಮನೆಯಲ್ಲಿ ನನ್ನ ದಿನದ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಗತಿ ಅಲ್ಲೇ ಇದ್ರಲ್ಲ, ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬಂದೆ. ಹಾಗೆ ಒಂದು 2 days ಇದ್ಬಿಟ್ಟು ಹೋಗೋಣ, ಯಾಕೆಂದರೆ ಲಾಸ್ಟ್ ವೀಕ್ ಸ್ಕೇಟಿಂಗ್ ಕ್ಲಾಸ್ ಮಿಸ್ ಆಗಿತ್ತಲ್ಲ. ಹಾಗಾಗಿ ಇಲ್ಲಿಂದ ಅವ್ರದ್ದು ಮೇನ್ ಬ್ರಾಂಚ್ ಇದೆ ಅಂತ ಹೇಳಿದ್ನಲ್ಲ, ಅದು ಮಲ್ಲಸಂದ್ರದಲ್ಲಿದೆ. ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಈ ವೀಕಲ್ಲಿ ನಾವು ನೆಕ್ಸ್ಟ್ ನಮ್ಮ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬೆಳಗ್ಗೆ ಎದ್ದು ಅಮ್ಮನ ಜೊತೆ ಹೋಗಿ ಈ ಥರ ಏನಾದರೂ ತೊಗೊಂಡು ಬಂದು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಬೆಳಗ್ಗೆ ತುಂಬ ಪೀಸ್ಫುಲ್ ಆಗಿರುತ್ತೆ. ಈ ಸರಿ ಸಮ್ಮರ್ ಮಾತ್ರ ತುಂಬ ಹಾರಿಬಲ್ ಆಗಿತ್ತು. ಹಾಗೆ ಮಳೆ ಬಂದ ತಕ್ಷಣ ಸಿಕ್ಕಾಬಟ್ಟೆ ಕೂಲಾಗಿ ಸುತ್ತ ಗಿಡ ಮರ ಹಸಿರು ಎಲ್ಲ ಬಂದಿರೋದನ್ನ ನೋಡಿಕೊಂಡು ಒಂಥರ ಟೈಮ್ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಟೈಮಲ್ಲಿ. ಇನ್ನು ಅಮ್ಮ ಮನೆಯಿಂದ ಈ ಸರಿ ಮೆದೆ ಅಂತ ಹಾಕಿದ್ವಿ ಅಲ್ವಾ, ನಾವು ಹುಲ್ಲಿನ ಮೆದೆ ಹಾಕಿದ್ವಿ, ಅದು ತೆಗೆದಿದ್ವಿ. ಹಾಗಾಗಿ ಸ್ವಲ್ಪ ಏನಾದರೂ ಸೊಪ್ಪೇನಾದರೂ ಚೆಲ್ಲೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ನಾನು ಒಂದು ಅರ್ಧ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿದೆ. ತುಂಬ ಕಷ್ಟ, ಮಣ್ಣನ್ನು ಹಗಿಯೋದು ಅಭ್ಯಾಸ ಇಲ್ಲ ಅಂದರೆ ಮಾಡೋದಕ್ಕಾಗೋದಿಲ್ಲ. ನಮ್ಗೇನು ಅನಿಸ್ತು ಅಂದರೆ ಇದು ಫುಲ್ ಎಷ್ಟು ಪ್ಯೂರ್ ಆಗಿದೆ ಅಂದರೆ, ನಾವು ಯಾವುದೇ ಪೆಸ್ಟಿಸೈಡ್ಸ್ ಆಗಲಿ ಕೆಮಿಕಲ್ ಹಾಕಿಲ್ವಲ್ಲ. ಎಷ್ಟು ಎರೆಹುಳ ನೋಡಿದ್ದೀವಿ ಅಂದರೆ ಅಷ್ಟು ಎರೆಹುಳ ಇಲ್ಲಿದ್ದು. ಅಂದರೆ ಭೂಮಿ ತುಂಬ ಫಲವತ್ತಾಗಿರುತ್ತೆ, ಇಲ್ಲಿ ಏನು ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ಅಮ್ಮನ ಮನೆ ವ್ಲಾಗ್ಸ್ನ ನೋಡಿರ್ತೀರ. ಇಲ್ಲಿರೋ ರೊಟೀನ್ ಸೇಮ್ ಇರುತ್ತೆ, ಬಟ್ ಎಷ್ಟೇ ರಿಪೀಟೆಡ್ ಆಗಿದ್ರೂ ಒಂಥರ ಕೂಲಾಗಿ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಬೆಳಗ್ಗೆ ತಕ್ಷಣ ನೀರು ಬಿಟ್ಟಿರ್ತಾರೆ, ನೀರು ಹಿಡಿಬೇಕು, ಆಮೇಲೆ ಹಸು ಹುಲ್ಲು ಹಾಕಬೇಕು, ಹಸುಗೆ ಏನೋ ಬಿಟ್ಟು ಕಳಿಸ್ಬೇಕು, ಆ ಥರ ಕೋಳಿಗೆ ಏನಾದರೂ ಹಾಕಬೇಕು, ನಾಯಿಗೆ ಊಟ ಹಾಕಬೇಕು, ಒಂಥರ ಏನೋ ಕೆಲಸ ಇದ್ದೇ ಇರುತ್ತೆ. ಒಲೆಗೆ ಉರಿ ಹಾಕಬೇಕು, ನೀರು ಕಾಯಿಸ್ಬೇಕು, ಈ ಥರ. ಇನ್ನು ನಮ್ಮ ಬೈರನ ಕತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅಮ್ಮ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಹಿಂಗೆ ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿರ್ತಾನೆ, ಅಮ್ಮ ಆ ಕಡೆ ಪಾಸ್ ಆದರೆ ಸಾಕು ಅಮ್ಮನಿಂದ ಓಡ್ತಾ ಇರ್ತಾನೆ. ಇವಾಗ ಇಷ್ಟು ದಿನ ಬೇಸಿಗೆ ಅಲ್ವಾ, ಹಸುನ ಕಟ್ಟಾಕೆ ಇದ್ವಿ. ಇವಾಗ ಸ್ವಲ್ಪ ಮಳೆ ಬಂದಿದೆ, ಹುಲ್ಲೆಲ್ಲ ಅಂದರೆ ಕಣ್ಣಿಗೆ ಕಾಣಿಸೋಷ್ಟು ಹುಲ್ಲು ಚಿಗುರ್ತಾ ಇದೆ. ಅಟ್ಲೀಸ್ಟ್ ಬೇಕಾದಷ್ಟು ಮೇಯ್ಕೊಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಇವಾಗ ರೂಢಿ ಇರೋದ್ರಿಂದ ವಾಪಸ್ ಮನೆಗೆ ಬರ್ತವೆ. ಅಂದರೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅದ್ರದ್ದು ಮಾತಾಡ್ಸ್ಕೊಂಡು ಹೋಗ್ತಾ ಇದೆ ನೋಡಿ. ಆ್ಯಂಡ್ ಹಸುಗಳು ತುಂಬ ದೂರ ಹೋಗೋದಿಲ್ಲ, ನಮ್ಮ ಕಣ್ಣ ಅಂಚಲ್ಲೇ ಇರ್ತವೆ, ನೋಡ್ತಾ ಇರ್ತೀವಿ. ಇನ್ನು ಪ್ರಗತಿಗೆ ತುಂಬಾ ಡ್ಯಾಂಡ್ರಫ್ ಆಗಿತ್ತಲ್ಲ, ಅದಕ್ಕೆ ನಾನು ಬೆಸ್ಟ್ ಒಂದು ಹೇರ್ ಆಯಿಲ್ನ ಹೇಳ್ತೀನಿ. ಎಲ್ಲಾದರೂ ಬೇವಿನ ಸೊಪ್ಪು ಸಿಕ್ಕಿದ್ರೆ ಚೆನ್ನಾಗಿ ರುಬ್ಬಿಟ್ಟು ಅದರದ್ದು ಪ್ಯಾಕ್ ಹಾಕಿ ಉಳಿದಿರೋ ಪೇಸ್ಟನ್ನು ಕೊಬ್ಬರಿ ಎಣ್ಣೆಲಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದು ಈ ಥರ ಹಸಿರು ಕಲರ್ ಆಗಬೇಕು. ಇದನ್ನು ಯೂಸ್ ಮಾಡ್ತಾ ಬಂದರೆ ಬೇಗ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಮತ್ತು ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ಪ್ರಗತಿಗೆ ನಾನು ಸುಮಾರು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀನಿ, ಯಾವುದೂ ಯೂಸ್ ಆಗಿಲ್ಲ. ಬಟ್ ಇದು ತುಂಬ ವರ್ಕ್ ಆಗಿದೆ. ಆದರೆ ವೀಕ್ಲಿ ಒನ್ಸ್ ಅದನ್ನ 1 month ಟ್ರೈ ಮಾಡಲೇಬೇಕು. ಏಕ್ದಮ್ ಒಂದೇ ವಾಶ್ಗೆ ಹೋಗಲ್ಲ. ಸುಮ್ಮನೆ ಮೈಲ್ಡಾಗಿ ಆಗಿದ್ರೆ 1 ವಾಶಲ್ಲಿ ಹೋಗ್ಬಿಡುತ್ತೆ. ನನಗೆ ಕೂಡ ಲೈಟಾಗಿ ಆ ಥರ ಆಗಿತ್ತು. ಅಂದರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಸ್ಕ್ಯಾಲ್ಪ್ ಅಂತ ಅಪ್ಲೈ ಮಾಡಿಕೊಂಡೆ. ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು ಆಯಿಲ್ನ ರೆಗ್ಯುಲರ್ ಆಗಿ ಅಂತಂದರೆ ವೀಕ್ಲಿ 2 times. ಇನ್ನು ನಾನು ಸ್ಕ್ಯಾಲ್ಪ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಅಗಾರೋ ಸ್ಕ್ಯಾಲ್ಪ್ ಮಸಾಜರ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು, ಸ್ಟ್ರೆಸ್ ರಿಲೀಫ್ ಆಗುತ್ತೆ ಮತ್ತು ಒಂಥರ ರಿಲ್ಯಾಕ್ಸೇಷನ್ ಕೊಡುತ್ತೆ. ನನ್ನ ಸ್ಕಿನ್ ಮೇಲೆ ಹಾಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅದು ರೊಟೇಟ್ ಆಗುತ್ತೆ ಅಂತ. ಇದರೊಳಗೆ 3 speed ಮೋಡ್ ಇರುತ್ತೆ ಮತ್ತು ರೀಚಾರ್ಜಬಲ್ಲು. ಇದು ಏನಂತ ಅಂದರೆ ನಮಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಇವಾಗ ನಾವು ಒಂಥರ ಹೆಡ್ಡೇಕ್ ಆದಾಗ ಕೂಡ ಮಸಾಜ್ ಮಾಡ್ಕೋಬೋದು, ರಿಲ್ಯಾಕ್ಸೇಷನ್ ಅನಿಸುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಏನಾದರೂ ಹೇರ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಅದನ್ನು ಅಬ್ಸಾರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಕ್ಯಾಲ್ಪ್ ಸ್ಟಿಮ್ಯುಲೇಟ್ ಆಗಿ ಹೇರ್ ಗ್ರೋತ್ ಕೂಡ ಸಹಾಯ ಆಗುತ್ತೆ. ಹಾಗೆ ಇದು 360 degree ರೊಟೇಟ್ ಆಗುತ್ತೆ. ಸಾಫ್ಟ್ ಸಿಲಿಕಾನ್ ಬ್ರಿಸ್ಟಲ್ಸ್ ಇರುತ್ತೆ, 96 ಇದೆ. ಮತ್ತು ಅಟ್ಯಾಚಬಲ್. ನೀವು ಯೂಸ್ ಮಾಡಿ ಅದನ್ನು ವಾಶ್ ಮಾಡೋಂಗಿದ್ರೆ ಆರಾಮಾಗಿ ತೆಗೆದುಬಿಟ್ಟು ಅದನ್ನು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಹಂಗಾಗಿ ಇದು ಪ್ರಗತಿ ಮತ್ತು ನನಗೆ ಇಬ್ರಿಗೂ ಯೂಸ್ ಆಗುತ್ತೆ ಅಂತ ಯೂಸ್ ಮಾಡಿಕೊಂಡೆ. ಮತ್ತು ಸ್ಕ್ಯಾಲ್ಪ್ ಡೀಪ್ ಕ್ಲೀನ್ಗೂ ಕೂಡ ಹೆಲ್ಪ್ ಆಗುತ್ತೆ. ರೀಚಾರ್ಜಬಲ್. ಇವಾಗ ವಾಶ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಇದು ವಾಟರ್ ಪ್ರೂಫ್ ಆಗಿರುತ್ತೆ. ಹೆಡ್ ವಾಶ್ ಮಾಡ್ತಾನೆ ಕ್ಲೀನ್ ಮಾಡ್ಕೋಬೋದು. ಆ ಥರ ಏರ್ ವಾಶ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡಿದ್ರೆ ಅದನ್ನು ಕ್ಲೀನ್ ಮಾಡೋದು ಹೆಡ್ನ ಮತ್ತು ಚಾರ್ಜಿಂಗ್ ಪಿನ್ನ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರಾಡಕ್ಟ್ ಬೇಕು ಅಂದರೆ ಚೆಕ್ ಮಾಡಿ ನೋಡಿ.
ಈ ಮಳೆಗೂ ಅದಕ್ಕೂ ಸಿಕ್ಕಾಪಟ್ಟೆ ಕರ್ಬೇವಿನ ಸೊಪ್ಪಂತೂ ಎಷ್ಟು ಸಮೃದ್ಧಿಯಾಗಿ ಬೆಳೆದಿದೆ ನೋಡಿ. ಅದು ನೋಡಿದ್ಮೇಲೆ ನನಗಂತೂ ಕರ್ಬೇವಿನ ಸೊಪ್ಪಿಂದ ಚಟ್ನಿ ಪುಡಿ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದಕ್ಕೆ ಹೇಳಿದೆ, ಅಮ್ಮ ಅದನ್ನೆಲ್ಲ ಕಟ್ ಮಾಡಿ ಕೊಡ್ತೀನಿ ಅಂತ ಅಂದರು. ಮತ್ತು ನನಗೂ ಕೂಡ ಕರ್ಬೇವಿನ ಗಿಡ ಹಾಕಬೇಕು ಅಂತ ಇತ್ತು ಮನೇಲಿ, ಹಾಕೋದಕ್ಕೆ ಆಗಿರಲಿಲ್ಲ. ಅಮ್ಮ ಹೇಳಿದ್ರು ಅದೆಲ್ಲ ಕಡ್ಡಿ ಹಾಕಿದ್ರೆಲ್ಲ ಬರೋದಿಲ್ಲ, ಬೀಜ ಹಾಕಿನೇ ಗಿಡ ಬೆಳೆಸ್ಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸರಿ ಗಿಡ ಬಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾನು ಹಂಗೆ ಅಂದ್ಕೊಂಡು ಸುಮ್ಮನೆ ಅಂದೆ, ಅಥವಾ ಅಮ್ಮನ ಹತ್ರನೇ ಇಲ್ಲ ಎಲ್ಲಾದರೂ ಪಾಟಲ್ಲಿ ಹಾಕ್ಸ್ಬಿಟ್ಟು ಚೆನ್ನಾಗಿ ಬಂದಮೇಲೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಮನೆಗೆ ಸ್ವಲ್ಪ ಆಗುತ್ತೆ ಕರ್ಬೇವಿನ ಸೊಪ್ಪಿನ ಪುಡಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರ್ಧ ಒಣಗಿಸೋದಕ್ಕಿಟ್ಟೆ, ಇನ್ನು ಅರ್ಧನ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಹೆಂಗೆ ಅಂದರೆ ಈಸಿ, ಆರಾಮಾಗಿ ಗಿಡದಲ್ಲಿಂದ ಕಿತ್ಕೊಂಡು ಬಂದು ನೀರಲ್ಲಿ ವಾಶ್ ಮಾಡಿ ಅಲ್ಲೇ ಡ್ರೈ ಮಾಡಿ ಆ ಥರ. ನಂಗೆ ಈ ಥರ ಒಂದು ಸಣ್ಣ ಜಾಗ ಇದ್ದರೂ ಸಾಕು ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ. ಮನೆ ಮುಂದೆ ಇಷ್ಟಾದರೂ ಒಂದು ಸಣ್ಣ ಜಾಗ ಇದ್ದರೆ ಎಷ್ಟು ಯೂಸ್ ಆಗುತ್ತಲ್ವಾ ಅಂತ. ಇನ್ನು ಅಮ್ಮ ಕಾಫಿ ಟೀ ಏನೂ ಮಾಡಿರಲಿಲ್ಲ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಹೋದರು. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಫಸ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪು ಜಾಸ್ಬಿಟ್ಟು ಎಷ್ಟು ಮಾಡ್ತೀವಿ ಏನಿಲ್ಲ ಈ ಜಾಗ ತುಂಬ ಪ್ರಶಾಂತವಾಗಿರ್ತಾ ಇತ್ತು. ಇವಾಗ ಹಾಗೆಲ್ಲ ಇರೋದಕ್ಕೆ ಆಗೋದಿಲ್ಲ. 24/7 ಗಾಡಿ ವೆಹಿಕಲ್ಸ್ ಓಡಾಡ್ತಾನೆ ಇರ್ತಾರೆ. ಯಾವಾಗ ಅಂತಂದರೆ 24 ಗಂಟೆ ಅಂತ ಹೇಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನೈಟ್ ಹೊತ್ತು ಸ್ವಲ್ಪ ಸೌಂಡ್ ಕಡಿಮೆ ಇರುತ್ತೆ. ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆದರೆ ನೈಟ್ 9-10 ಗಂಟೆ ತನಕ ಅಷ್ಟು ಗಾಡಿ ಓಡಾಡ್ತಾನೆ ಇರ್ತವೆ. ಮೇನ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಹಳೆ ಇದೆಲ್ಲ ಹೋಗ್ತಾ ಇದೆ, ಸುತ್ತಮುತ್ತ ಎಲ್ಲ ಡೆವಲಪ್ ಆಗ್ತಾ ಇದೆ, ತುಂಬ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ, ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ ಈ ಊರಲ್ಲಿ, ಎಲ್ಲ ಬದಲಾಗ್ತಾ ಇದೆ. ಸ್ವಲ್ಪ ದಿನಕ್ಕೆ ಈ ಜಾಗ ಈ ಥರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವಿರೋ ಜಾಗ ಮಾತ್ರ ಹಿಂಗೆ ಇರುತ್ತೆ. ಇನ್ನು ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು ಹಿಂದಿನ ದಿನ, ಮಳೆ ಎಲ್ಲ ಬಿದ್ದಿತ್ತಲ್ವಾ, ಸೊ ಹಾಗಾಗಿ ಹೋಗಿ ಹುಡುಗರೆಲ್ಲ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಮಾವಿನ ಹಣ್ಣೆಲ್ಲ ತೊಗೊಂಡು ಬಂದಿದ್ರು. ಈ ಸರಿ ಅಂತೂ ನಾವು ನಮ್ಮ ಮರದ ಮಾವಿನ ಗಿಡಕ್ಕೆ ಅಂದರೆ ಸೇಲೆ ಮಾಡಿಲ್ಲ ನಾವು, ಆ್ಯಕ್ಚುಲಿ ಅದು ಚೆನ್ನಾಗಿ ಬೆಳೀಲಿ ಅಂದರೆ ತುಂಬ ಪೆಸ್ಟಿಸೈಡ್ಸ್ ಆಗ್ತಾಯಿದ್ರು. ಹಾಗಾಗಿ ಈ ಸರಿ ನಾವು ಮರನ ಸೇಲೆ ಮಾಡಿಲ್ಲ, ಅಂದರೆ ಸ್ಪಾಟಲ್ಲೇ ಬಂದು ತೊಗೊಂಡೋಗ್ತಾರೆ ಕೆಲವೊಬ್ಬರು ಮಾತಾಡಿ ದುಡ್ಡು ಕೊಟ್ಟು, ಆ ಥರ ತೊಗೊಂಡೋಗ್ಲಿ, ಸದ್ಯಕ್ಕೆ ಬೇಡ ಅಂತ ಹೇಳಿ ನಾವು ಮರನ ಸೇಲ್ ಮಾಡಿಲ್ಲ. ನೆಕ್ಸ್ಟ್ ಇಯರಿಂದ ನೋಡೋಣ ಅಂತ ಹೇಳಿಬಿಟ್ಟು, ಯಾಕೆಂದರೆ ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ಸ್ ಹೊಡಿತಾ ಇದ್ರು, ನಾವೇ ಕಣ್ಣಾರೆ ನೋಡ್ತಾ ಇದ್ವಿ. ಹಾಗಾಗಿ ಬೇಡ ಹಾಳು ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಈ ಸರಿ ನಾವು ಪ್ಯೂರ್ ಮ್ಯಾಂಗೋ ತಿಂತಾ ಇದ್ದೀವಿ ಅಂತ ಖುಷಿ ನನಗೆ. ಅಷ್ಟೇ ಅಲ್ಲ, ಮನೆ ಹತ್ರ ಏನಾದರೂ ಈಗ ನಾವು ಏನು ಅಂತಂದರೆ ಮೆಹಂದಿ ಗಿಡ ಹಾಕಿದ್ವಿ, ಅದು ಮಳೆಗೇನೋ ಬಿದ್ದು ಸ್ವಲ್ಪ ರೆಂಬೆ ಎಲ್ಲ ಮುರಿದೋಗಿತ್ತು. ಆಮೇಲೆ ಏನಂದರೆ ಮೆಹಂದಿ ಗಿಡನ ಟ್ರಿಮ್ ಮಾಡ್ತಾ ಇರಬೇಕು, ಅವಾಗವಾಗ ಕಟ್ ಮಾಡಿ ತೆಗೆದು ಬಿಡಬೇಕು, ಹೊಸ ಎಲೆ ಚಿಗುರ್ತಾ ಇರುತ್ತೆ. ಹಾಗೆ ಬೆಳೀತಾ ಇದ್ರೆ ಅದು ಚೆನ್ನಾಗಿ ಬೆಳೆಯಲ್ಲ. ಹಂಗಾಗಿ ನಮ್ಮಮ್ಮ ತೆಗೆದುಬಿಟ್ಟು ಅದನ್ನೆಲ್ಲ ಒಣಗಿಸಿ ಮೆಹಂದಿ ಪೌಡರ್ ಮಾಡಿ, ಎಷ್ಟು ಪ್ಯೂರ್ ಇದೆ ಅಂದರೆ ಆ ಕಲರು, ಆ ಟೆಕ್ಸ್ಚರ್ ನೋಡ್ತಾ ಇದ್ರೆ, ನಮ್ಮಮ್ಮ ಪೌಡರ್ ಮಾಡ್ತಾಯಿದ್ರೆ ನಮಗೆ ಒಂಥರ ಅದ್ರ ಮೇಲೆ ಎಷ್ಟು ಒಂಥರ ಖುಷಿ ಆಗೋದು ನೋಡ್ತಾ ಇದ್ರೇ. ಅದ್ರ ಜೊತೆಗೆ ಸ್ವಲ್ಪ ಈ ಸರಿ ದಾಸವಾಳ ಹೂವನ್ನು ತುಂಬ ಬಂದಿತ್ತು. ಒಂದು ಸೀಸನ್ ತುಂಬ ಹೂವು ಬರುತ್ತೆ, ಅದನ್ನೆಲ್ಲ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಡ್ರೈ ಮಾಡಿ ಆ ದಾಸವಾಳ ಹೂವಿನ ಪೌಡರ್ ಮಾಡಿದ್ದಾರೆ. ಮತ್ತು ದಾಸವಾಳದ ಹೂವಿನ ಎಲೆ, ಯಾಕೆಂದರೆ ಏರ್ ಪ್ಯಾಕ್ ಮಾಡೋದಕ್ಕೆ ಪ್ಯೂರ್ ಅವಾಗ್ತಾನೆ ಫ್ರೆಶ್ ಎಲೆ ತರೋದಕ್ಕೆ ಎಲ್ಲ ಆಗುತ್ತೆ ನಮಗೆ, ಅದಕ್ಕೆ ಡ್ರೈ ಮಾಡಿ ಪೌಡರ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪೌಡರ್ಗೆ ಇಟ್ಟಿದ್ರು. ಏನು ಕಳ್ಳ ಕರ್ಬೇವಿನ ಚಟ್ನಿ ಪುಡಿ ಮಾಡೋದು ತುಂಬಾ ಈಸಿ. ಅಂದರೆ ಇಲ್ಲೇನಾಯಿತು ಗೊತ್ತಾ, ನಮ್ಮ ಮನೇಲಿ ಒಣಮೆಣ್ಸಿಕಾಯಿ ಇದೆ, ಖಾರ ತುಂಬ ಕಮ್ಮಿ ಇತ್ತು, ಅದ್ರ ಲೆಕ್ಕಾಚಾರದಲ್ಲಿ ಹಾಕ್ತೆ. ಇದು ತುಂಬ ಶಾರ್ಪ್ ಖಾರ ಇತ್ತು, ಸ್ವಲ್ಪ ಖಾರ ಜಾಸ್ತಿ ಆಯಿತು. ಒಣಮೆಣ್ಸಿಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಧನಿಯಾ ಜೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು ತುಂಬ ಈಸಿಯಾಗಿ ಮಾಡೋದು ಅಷ್ಟೇ. ಇದು ಒಂದು ರೆಡಿಯಾಗಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕ್ಕೊಂಡು ಒಂದು ತುತ್ತು ತಿಂದ್ಬಿಟ್ರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ.
ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರಿಬೇಕು. ಒಂದು 2 ಸರಿ ಹುರಿದ್ರೆ ಆಗುತ್ತೆ, ಅದು ಕ್ರಿಸ್ಪಿ ಆಗಬೇಕು. ಹಂಗೆ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು, ಒಂದು ಚೂರು ಹುಣಸೆ ಹಣ್ಣು, ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತೀನಿ. ನಾನು ಚಟ್ನಿ ಪುಡಿ ಎಲ್ಲದಕ್ಕೂ ಒಂದು ಚೂರು ಕೊಬ್ಬರಿ ಹಾಕ್ತೀನಿ. ಅದನ್ನು ಚೆನ್ನಾಗಿ ರುಬ್ಬಿದ್ದೀನಿ, ಈ ಥರ ಆಗಿದೆ. ಅದಕ್ಕೆ ನಾವು ಮೇಲ್ಗಡೆ ಕರಿಬೇವಿನ ಸೊಪ್ಪನ್ನು ಹಾಕಿ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ರುಬ್ಕೊಂಡ್ಬಿಟ್ರೆ ಚಟ್ನಿ ಪುಡಿ ರೆಡಿ. ಇನ್ನು ಇವತ್ತು ಸ್ಕೇಟಿಂಗ್ ಕ್ಲಾಸ್ ಇದೆ, ಹಂಗಾಗಿ ಅವ್ರಿಗೆಲ್ಲ ಮೊಟ್ಟೆ ಬಾಯ್ಲ್ ಮಾಡೋಕ್ಕಿಟ್ಟೆ. ಚಟ್ನಿ ಪುಡಿನೂ ಈ ಕಡೆ ರೆಡಿ ಆಗ್ತಾ ಇದೆ. ಯಾವಾಗ ಬೇಕಾದರೂ ತಿನ್ನಲಿ. ಇಲ್ಲಾಂದರೆ ನಿಮಗೆ ಮಜ್ಜಿಗೆ ಊಟ ಮಾಡೋಕ್ಕೆ ಇಷ್ಟ ಇದ್ದರೆ ಒಂದು ಸ್ಪೂನ್ ಇದು ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಜ್ಜಿಗೆ ಹಾಕಿ ಕಿವುಚಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಮಜ್ಜಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂಗೆ ಇಷ್ಟ ಆಯಿತು, ನಾನು ಟ್ರೈ ಮಾಡಿದೆ ಈ ಸರಿ. ಯಾವಾಗಲೂ ನಾನು ತುಪ್ಪ ಹಾಕಿ ತಿಂತಿದ್ದೆ, ಹಂಗೂ ತಿಂದೆ ಮತ್ತು ಮಜ್ಜಿಗೆ ಜೊತೆನೂ ತಿಂದೆ, ಸಖತ್ತಾಗಿತ್ತು. ನೋಡಿ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡಿ ಹಾಕಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ಸೂಪರಾಗಿ ಬರುತ್ತೆ. ಇನ್ನು ಅದಕ್ಕೆ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ, ಮಶ್ರೂಮ್ ಗ್ರೇವಿ, ಅದ್ರ ಜೊತೆಗೆ ಮೊಟ್ಟೆನ ನನ್ನ ಮಗ ಬಾಯ್ಲ್ಡ್ ಎಗ್ ತಿನ್ನೋದೇ ಇಲ್ಲ, ವಾಮಿಟ್ ಮಾಡಿಬಿಡ್ತಾನೆ. ಅವ್ನಿಗೆ ಅಭ್ಯಾಸನೇ ಆಗ್ತಾ ಇಲ್ಲ. ಏನಾದರೂ ಪಲ್ಯ ಥರ ಕೊಡಬೇಕು, ಇಲ್ಲ ಆಮ್ಲೆಟ್ ಥರ ಕೊಡಬೇಕು, ಇಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಏನಾದರೂ ಒಗ್ಗರಣೆ ಹೊಡೆದೇ ಕೊಡಬೇಕು. ಖಾಲಿ ಮೊಟ್ಟೆ ಅಂದರೆ ಅವ್ನಿಗೆ ಆ ಸ್ಕಿನ್ ಮೇಲ್ಗಡೆ ಏನಿದೆಯಲ್ಲ ಸಾಫ್ಟ್, ಅದು ತಿನ್ನೋಕ್ಕಾಗ್ತಾ ಇಲ್ಲ ಅವ್ನಿಗೆ. ಏನು ಹಿಂಗೆ ಅಭ್ಯಾಸ ಮಾಡಬೇಕಂತ ಗೊತ್ತಿಲ್ಲ. ಹೋಲ್ ಮೊಟ್ಟೆ ತಿನ್ನಲ್ಲ, ಅದ್ರ ಮೇಲೆ ಅಟ್ಲೀಸ್ಟ್ ಒಂದು ಉಪ್ಪು ಪೆಪ್ಪರ್ ಹಾಕಿದ್ರಾದ್ರೂ ಒಂದು ಅರ್ಧ ಮೊಟ್ಟೆ ತಿಂತಾನೆ. ಹಂಗಾಗ್ಬಿಟ್ಟು ಅವನಿಗೆ ಅಂತ ಏನಾದರೂ ಮಾಡಲೇಬೇಕು. ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ, ಈಸಿಯಾಗಿ ಮಾಡ್ತಾಯಿದ್ದೀನಿ. ಅಮ್ಮನ ಮನೇಲಿ ಅಂದರೆ ಎಲ್ಲ ಸಿಗಲ್ಲ ಅಲ್ವಾ, ಅಮ್ಮ ಸ್ವಲ್ಪ ಬೇಸಿಕ್ ಅಡುಗೆ ಮಾಡ್ತಾರೆ ಗೊತ್ತಲ್ಲ, ಹಾಗಾಗಿ ಏನೇನಿದೆಯೋ ಅದರಲ್ಲೇ ನಾನು ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತು ಸ್ವಲ್ಪ ನೆನೆಸಿರೋ ಗೋಡಂಬಿ ಇತ್ತು, ಅದನ್ನು ಹಾಕ್ಕೊಂಡು ಅದೇ ಅಷ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಎಣ್ಣೆಗೆ ಸ್ವಲ್ಪ ಮಸಾಲ ಐಟಮ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಪಲಾವ್ ಎಲೆ ಈ ಥರ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಮಶ್ರೂಮ್ ಏನು ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಅದನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಏನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದು, ಫ್ರೆಶ್ ಆಗಿ ಮಾಡಿರೋದಿದ್ರೆ ಅದನ್ನೇ ಹಾಕ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಮತ್ತು ಒಂದು ಸ್ವಲ್ಪ ಮಸಾಲೆ ಪುಡಿನೇ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ರೆಗ್ಯುಲರಾಗಿ ಅಮ್ಮ ಮಾಡ್ತಾರಲ್ಲ ಅದಿಲ್ಲ ಅಂದರೆ ಅದ್ರ ಜೊತೆಗೆ ಜೀರಿಗೆ ಪುಡಿ, ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಈ ಥರ ಎಲ್ಲ ಎಕ್ಸ್ಟ್ರಾ ಮಸಾಲನೂ ಹಾಕ್ಕೋಬೋದು. ಇನ್ನು ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಹಸಿ ಇದೆಲ್ಲ ಹೋಗೋ ತನಕ. ಮಶ್ರೂಮಲ್ಲಿ ಸ್ವಲ್ಪ ನೀರು ಬಿಡೋ ತನಕ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಮತ್ತು ಗೋಡಂಬಿ ಪೇಸ್ಟ್ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಇರಲಿ ಗ್ರೇವಿ ಚಪಾತಿಗೆ ಅಂತ ಹೇಳಿ ಈ ಥರ ಮಾಡಿದೆ. ಇಷ್ಟೇ. ಇದು ಚೆನ್ನಾಗಿ ಎಣ್ಣೆ ಸಪ್ರೇಟ್ ಆಗೋ ತನಕ ಕುದ್ಮೇಲೆ ಮೇಲೆ ಸ್ವಲ್ಪ ಕಸೂರಿ ಮೇಥಿ, ನಮ್ಮಮ್ಮ ಎಲ್ಲನೂ ಮನೇಲೇ ಮಾಡ್ಕೊಳ್ತಾರೆ. ಇದಕ್ಕೆ ಇಷ್ಟೊಂದು ದುಡ್ಡು ಕೊಡ್ಬೇಕಂತ ಮೆಂತ್ಯ ಸೊಪ್ಪು ತೊಗೊಂಡು ಬಂದು, ಅಂದರೆ ತಂದಿದ್ದಾಗ ಜಾಸ್ತಿ ಇದ್ದಾಗ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನೇ ಲಾಸ್ಟ್ ಟೈಮು ಯೂಸ್ ಮಾಡಿದ್ವಿ, ಈ ಟೈಮು ಯೂಸ್ ಮಾಡಿದ್ದು. ಇದನ್ನೊಂದು 2 ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು. ಇನ್ನು ಮೊಟ್ಟೆಗೆ ಏನಾದರೂ ಫ್ರೈ ಮಾಡೋಣ, ಸ್ವಲ್ಪ ಮಸಾಲ ಟಚ್ ಕೊಡೋಣ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದನ್ನು ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ರುಬ್ಬಿ ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ರುಬ್ಬಿರೋ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಟಿದ್ನಲ್ಲ ಮೊಟ್ಟೆ, ಅದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕು. ಮಸಾಲೆ ಎಲ್ಲ ಒಂಚೂರು ಮೊಟ್ಟೆಗೆ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇನ್ನು ನನ್ನ ಮಗ ಚಪಾತಿ ಅಂತಿದ್ದ, ಹಾಗಾಗಿ ಇವತ್ತು ಚಪಾತಿನೇ ಮಾಡಿದ್ದೀನಿ. ರೈಸ್ಗೆ ಒಂದು ಸ್ವಲ್ಪ ರಸಮ್ನ ನೈಟ್ ಮಾಡ್ಕೊಳ್ಳೋಣ, ಇವಾಗ ಚಪಾತಿನೇ ಸಾಕು ಅಂತ ಹೇಳ್ಬಿಟ್ಟು ಇಷ್ಟೇ ಮಾಡಿದ್ವಿ. ಬೆಳಗ್ಗೆ ಚಿತ್ರಾನ್ನಕ್ಕೆ ಬೋಂಡ ಮಾಡಿದ್ದೆ ಹಾಗೆ ಇತ್ತು, ಅದು ಒಂದು ಸ್ವಲ್ಪ ಹಾಕ್ಕೊಂಡು ಇದಿಷ್ಟು ಇವತ್ತಿಗಾಯಿತು. ಇದನ್ನು ಊಟ ಮಾಡಿಕೊಂಡು ಹೊರಡಬೇಕು, ಇಬ್ರು ರೆಡಿ ಮಾಡಬೇಕು. ಮನೆ ಹತ್ರ ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ. ಇನ್ನು ಅಮ್ಮ ಇದು ಪೌಡರ್ ಎಲ್ಲ ರುಬ್ಬಿಡ್ತಾ ಇದ್ರು. ಅಮ್ಮನ ಹೇರ್ ಕೇರ್ ಅಥವಾ ಹೇರ್ ಪ್ಯಾಕಿಗೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ. ಯಾವಾಗ ಅವ್ರಿಗೆ ಕೆಮಿಕಲ್ ಹೇರ್ ಡೈ ಯೂಸ್ ಮಾಡಿದಾಗ ಸಿಕ್ಕಾಪಟ್ಟೆ ಹೆಡ್ಡೇಕ್ ಬರ್ತಾಯಿತ್ತು, ಇಮ್ಮಿಡಿಯೇಟಾಗಿ ಹೆಡ್ಡೇಕ್ ಬರ್ತಾಯಿತ್ತು, ಕಣ್ಣೂರಿ ಬರ್ತಾಯಿತ್ತು. ಆಮೇಲೆ ಅವ್ರು ಅಂದ್ಕೊಂಡು ಅವತ್ತು ಸ್ಟಾಪ್ ಮಾಡಿ ಮನೆಯಲ್ಲೇ ಅವ್ರಿಗೆ ಏನು ಬೇಕೋ ಅದನ್ನು ರೆಡಿ ಮಾಡಿ ಮಾಡ್ಕೊಳ್ತಾರೆ. ಹೇರ್ ಪ್ಯಾಕ್ ಇರ್ಬೋದು ಅಥವಾ ಹೇರ್ ಡೈ, ಪರವಾಗಿಲ್ಲ, ಬಟ್ ಅದು ತುಂಬ ಹೆಡ್ಡೇಕ್ ಆಗ್ತಾಯಿತ್ತು. ಅದರಿಂದ ಅವ್ರಿಗೆ ಹೇರ್ ಕೂಡ ತುಂಬ ಹೇರ್ ಫಾಲ್ ಆಗಿತ್ತು ಕೆಮಿಕಲ್ ಯೂಸ್ ಮಾಡಿ. ಅವಾಗಿಂದ ಮನೇಲೇ ಈ ಥರ ಮೆಹಂದಿ ಪೌಡರ್, ಆಮೇಲೆ ಇನ್ನೊಂದು ಬರುತ್ತಲ್ಲ ಅದೆಲ್ಲ ಯೂಸ್ ಮಾಡ್ತಾರೆ. ತುಂಬ ಟ್ರೈ ಮಾಡ್ತಾರೆ ಅಮ್ಮನೂ. ಇವಾಗ ಮನೆ ಸುತ್ತ ಇರೋ ಎಲ್ಲ ಪೌಡರ್ಗಳನ್ನೇ ರೆಡಿ ಮಾಡ್ಕೊಳ್ಳೋದಕ್ಕೆ, ನುಗ್ಗೆ ಸೊಪ್ಪಿನ ಪುಡಿ ಇರ್ಬೋದು, ಎಲ್ಲನೂ ಅಮ್ಮನೇ ಮಾಡ್ಕೊತಾರೆ ಮನೇಲೇ.
ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಫ್ರೆಶ್ ನುಗ್ಗೆ ಸೊಪ್ಪು ಸಿಗುತ್ತೆ, ಹಾಕಿ ಪಲ್ಯ ಸಾಂಬಾರು ಮಾಡ್ತಾ ಇರ್ತಾರೆ. ಇನ್ನು ಸಂಜೆ ಆದ ತಕ್ಷಣ ಮನೆ ಹತ್ರ ಕೆಲಸ ಏನು ಅಂತಂದರೆ ಹೂವು ಬಿಡಿಸ್ಬೇಕು. ಸ್ವಲ್ಪ ಲೇಟ್ ಆದರೂ ಹರಡ್ಬಿಡುತ್ತೆ. ಕ್ಲಾಸ್ಗೆ ಹೋಗೋಕೆ ಮುಂಚೆಗೇ ಹೂವು ಬಿಡಿಸ್ಕೊಂಡ್ಬಿಡೋಣ ಅಂತ ಎಲ್ಲ ಬಿಡಿಸ್ತಾ ಇದ್ವಿ. ಹಾಗೆ ನನಗೆ ಕರಿಬೇವಿನ ಸೊಪ್ಪಿನ ಬೀಜ ಸಿಕ್ತು. ಇದನ್ನು ಹಾಕಿದ್ರೆ ಬರುತ್ತೆ ಅಂತ ಹೇಳಿದೆ. ಸರಿ ಅಂತ ಹೇಳಿ ಒಂದು 6-7 ಬೀಜ ಸಿಕ್ಕಿದೆ. ಯಾವುದಾದ್ರೂ ಒಂದು ಗಿಡ ಬಂದರೂ ಸರಿ ಅಂತ ಹೇಳಿಬಿಟ್ಟು ಇಷ್ಟು ಬೀಜನ ತೊಗೊಂಡೆ. ನೋಡೋಣ ಪಾಟುಲ್ ಹಾಕ್ತೀನಿ. ಅದು ಬರೋದಕ್ಕೆ 1 ತಿಂಗಳಾಗುತ್ತಂತೆ, ಒಂದು ಗಿಡ ಸುಮ್ಮನೆ ಮೇಲೆ ಬರೋದಕ್ಕೆ. ಇಷ್ಟು ಹಾಕಿದ್ರೆ ಇಷ್ಟು ಗಿಡನೂ ಬರುತ್ತೆ, ಹಂಗೇನಿಲ್ಲ ಅಂತ ಅಂದರು. ಏನದು? ಅದು ಎರೆಹುಳು ಅಲ್ಲ, ಅದು ಅದಲ್ಲ ಎರೆಹುಳು, ಅದು ಬೇರೆ. ಕ್ಯಾಟರ್ಪಿಲ್ಲರ್ ಮಮ್ಮಿ, ಇಲ್ಲಿ ಕ್ಯಾಟರ್ಪಿಲ್ಲರ್ ಕಚ್ಚಲ್ಲ. ಕಚ್ಚುತ್ತೆ ಮಮ್ಮಿ, ಕಚ್ಚುತ್ತೆ. ಬ್ಯಾಕೆಷ್ಟು ಕಚ್ಚಲ್ಲ, ಇದು ಕಚ್ಚುತ್ತೆ. ಹಾಗೆ ಅಮ್ಮನ ಮನೇಲಿ ಇದ್ದಾಗ ಏನೇನೋ ತಲೆಗೆ ಬರುತ್ತೆ. ಅಮ್ಮನೂ ಕೂಡ ಏನೇನೋ ಮಾತಾಡ್ತಾ ಇರ್ತಾರೆ. ಕೆಲವೊಬ್ರದ್ದೆಲ್ಲ ನೋಡ್ತಾ ಇರ್ತಾರಲ್ಲ ನ್ಯೂಸಲ್ಲಿ. ಈಗೆಲ್ಲ ತುಂಬ ಚಿಕ್ಕ ಏಜ್ಗೆ ಡ್ರಿಂಕ್ಸ್ ಮಾಡೋದು, ಮತ್ತು ಸಾರಿ ಅದನ್ನೆಲ್ಲ ಹೇಳಬೇಕೋ ಬೇಡ ಗೊತ್ತಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ಗೆ ತುತ್ತಾಗ್ಬಿಟ್ಟಿರ್ತಾರೆ ತುಂಬ ಚಿಕ್ಕ ಏಜ್ ಅವರು. ಆ ಥರ ಆದಾಗ ಅಂದರೆ ಅವರೇ ಅಷ್ಟೇ ಅಲ್ಲ, ಇನ್ನು ಸುಮಾರು ಜನ ತುಂಬ ಚಿಕ್ಕ ವಯಸ್ಸಿಗೆ ಏನೇನೋ ಡಿಸಿಷನ್ ತಗೊಳ್ಳೋದು. ಅಂದರೆ ತಮ್ಮ ದೇಹಕ್ಕೆ ತಾವೇ ಒಂದು ನೋವು ಕೊಡ್ತಾರಲ್ಲ, ಆವಾಗ ನಮಗೆ ಹೆಂಗೆ ಅನಿಸುತ್ತೆ ಅಂತ ನಮ್ಮಮ್ಮ ಹಾಗೆ ಹೇಳ್ತಾ ಇದ್ರು. ಅದು ನನಗೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು. ಇಷ್ಟು ಸುಲಭವಾಗಿ ನಿಮ್ಮ ದೇಹಕ್ಕೆ ನೀವು ದಂಡನೆ ಕೊಟ್ಬಿಡ್ತೀರಲ್ವಾ ಅಂತ. ಅದನ್ನು ನಾನು ಹೇಳ್ತೀನಿ. ಇವಾಗ ಪ್ರೀತಮ್ನ ನಾನು ಸ್ಕೇಟಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋದ್ವಿ. ಅಮ್ಮನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿ ನಂಗಂತೂ ಖುಷಿ. ಬಟ್ ಅವ್ರು ಇನ್ನೂ ಏನೂ ಕಲ್ತಿಲ್ಲ, ಜಸ್ಟ್ 1 ಮಂತ್ ಆಗಿದೆ ಅಷ್ಟೇ. ಏನು ಇಷ್ಟೊಂದು ಗಾಡಿ ಪ್ರೀತಾ, ಓಯ್ ಬಿದ್ದಾ? ತೋರ್ಸು. ಅಯ್ಯೋ, ರಕ್ತ ಬತ್ತಾನೆ ಐತಲ್ಲೋ. ಯಾಕೆ ಬಿದ್ದೆ? ಯಾರನ್ನ ನೋಡ್ಕೊಂಡು ಬಿದ್ದೆ ನೀನು? ನೀನು ಹೋಗೋ ದಾರಿ ನೋಡ್ಬೇಕಾ, ನಿನ್ ಪಕ್ಕದಲ್ಲಿರೋ ಹುಡುಗರನ್ನ ನೋಡ್ಬೇಕಾ ನೀನು? ಹಾ, ಏನ್ ತಿಂತ ಇದೆಯಾ? ಪಾಯಸ. ನೋಡ್ದ ಅಮ್ಮ ಕ್ಲಾಸ್ ಚೆನ್ನಾಗಿ ಮಾಡಿದ್ರ? ಅವ್ರು ಇನ್ನೂ ಏನೂ ಕಲ್ತಿಲ್ಲ, ಇವಾಗ ಕರಿತವ್ರೆ. ಏನಪ್ಪ ಇನ್ನೂ ಬೇಕಾ? ಇವತ್ತು ಬಿದ್ದು ಬೇರೆ ಗಾಯ ಮಾಡ್ಕೊಂಡವನೆ. ಬಾಯಿಲಿ ಏನ್ ಮಾಡ್ತಾ ಇದ್ದಿ?
ಸಿಕ್ಕಾಪಟ್ಟೆ ಬೈತಾರೆ. ಅಂದರೆ ಮಕ್ಳಿಗೆ ಬೈದಿಲ್ಲ ಅಂದರೆ ಅವರು ಮಾಡಲ್ಲ ಅಲ್ವಾ. ಹಾಗಾಗಿ ಪ್ರೀತಮ್ ಅಂತೂ ತುಂಬ ಕಾನ್ಸಂಟ್ರೇಷನ್ ಇರಲ್ಲ. ಅದು ಹೊಸ ಜಾಗ, ಹೊಸ ಹುಡುಗರು ನೋಡಿದ ತಕ್ಷಣ 2 days ಅವನು ಸರಿಯಾಗಿ ಕ್ಲಾಸ್ ಇದು ಮಾಡಲಿಲ್ಲ. ಹಾಗಾಗಿ ಸ್ವಲ್ಪ ಜೋರು ಮಾಡ್ತಾಯಿದ್ರು ಸರ್. ನಮ್ಮನ್ನು ಕರ್ಕೊಂಡೋಗಿ ನನಗೂ ಒಂಥರ ಖುಷಿ ಆಯಿತು. ಅಲ್ಲಿಂದ ಬಂದ್ವಿ. ನಾನು ನಿಮ್ಗೆ ಏನೋ ಒಂದು ವಿಷಯನ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅಲ್ವಾ, ಅದನ್ನು ಹೇಳೋಣ ಅಂತ ಅಂದ್ಕೊಂಡೆ. ಎಷ್ಟು ಬೇಗ ಅಂದರೆ ಎಷ್ಟು ಸುಲಭವಾಗಿ ನಿಮ್ಮ ದೇಹಕ್ಕೆ ನೋವು ಕೊಡ್ತೀರಲ್ವ. ಆ ದೇಹನ ಅಂದರೆ ಆ ಬಾಡಿಗೆ ಒಬ್ಬರು ಯಾವುದಾದ್ರೂ 9 ತಿಂಗಳು ಪ್ರೆಗ್ನೆಂಟಿಂದ ಈ ಮಗುಗೆ 9 ತಿಂಗಳು ಆಗೋ ತನಕ ಕಷ್ಟಪಟ್ಟಿರ್ತಾರೆ ನೋಡಿ. ಬಸ್ರಿಯಿಂದ ಬಾಣಂತಿ ಈ ಜರ್ನಿಯಲ್ಲಿ ಒಂದಿಷ್ಟು ಕಷ್ಟಪಟ್ಟಿರ್ತಾರೆ ಹೆಣ್ಮಕ್ಳು. ಅವ್ರನ್ನ ಕೇಳಿ ನೋಡಿ, ಆ ಮಗುಗೋಸ್ಕರ ಅವ್ರು ಎಷ್ಟು ತ್ಯಾಗ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು. ಅದು ತಿನ್ನಬೇಡ, ಇದು ತಿನ್ನಬೇಡ, ಅಲ್ಲಿ ಹೋಗಬೇಡ, ಇಲ್ಲೂ ಹೋಗಬೇಡ, ಮಗು ಇದೆ ಅಂತ ಹೇಳಿ 9 ತಿಂಗಳು ಬಸ್ರಿಯಲ್ಲಿ ಇದು ಮಾಡಿ, ಆಮೇಲೆ ಒಂದು ನಾರ್ಮಲ್ ಡೆಲಿವರಿ ಆಗಲಿ, ಸಿ ಸೆಕ್ಷನ್ ಆಗಲಿ ಸಿಕ್ಕಾಪಟ್ಟೆ ಕಷ್ಟ. ಅದನ್ನು ಸಹಿಸ್ಕೊಂಡು ಸೆಪ್ಪೆ ಊಟ ಕೊಡ್ತಾರೆ. ಊಟ ಮಾಡಿಕೊಂಡು ಅವ್ರು ಹೇಳಿದ್ದನ್ನು ತಿನ್ನಲ್ಲ. ಯಾಕೆಂದರೆ ಇದೇ ಹಾಲು ಕುಡಿತಾ ಇರುತ್ತೆ. ಮಗುಗೇನಾದರೂ ತೊಂದರೆ ಆಯಿತು, ಆ ಮಗು ದಷ್ಟಪುಷ್ಟವಾಗಿರಬೇಕು ಅಂತ ಎಷ್ಟು ಸ್ಯಾಕ್ರಿಫೈ ಮಾಡ್ತಾರೆ ಒಂದು ತಾಯಿ. ಆ ದೇಹನ ಹೆಂಗೆ ದಂಡಿಸ್ತೀರಾ ನೀವು ಅಂತ. ಸೊ ಅವಾಗ ನನಗೆ ಅನ್ನಿಸ್ತು, ಹೌದಲ್ವಾ, ಈ ದೇಹನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು. ಯಾಕೆ ಒಬ್ಬರು ನಮಗೋಸ್ಕರ ಎಷ್ಟು ಸ್ಯಾಕ್ರಿಫೈ ಮಾಡಿದ್ದಾರೆ ಈ ದೇಹನ ಕೊಡೋದಕ್ಕೆ. ಬಟ್ ನಾವೇನು ಮಾಡ್ತೀವಿ, ಬೇಡದಲ್ಲಿರೋದನ್ನ ತಿನ್ನೋದು, ಬೇಡದಲ್ಲಿರೋ ಹ್ಯಾಬಿಟ್ಸನ್ನು ಅಳವಡಿಸ್ಕೊಳ್ಳೋದು, ಆ ದೇಹನ ಎಷ್ಟು ಸಾಧ್ಯನೋ ಅಷ್ಟು ಕುಗ್ಸಿ ಅರ್ಧ ವಯಸ್ಸಿಗೆ ಸಾಯಿಸ್ಬಿಡೋದು. ಇದೆಲ್ಲ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ರಲ್ವಾ? ಅಮ್ಮ ಕೊಟ್ರ? ಯಾರು ಕೊಟ್ಟರು ನಿಮಗೆ? ಆ ದೇಹನ ಸೃಷ್ಟಿ ಮಾಡಿರೋರು ಕೊಟ್ರ? ಏನಪ್ಪ ಗೊತ್ತಿಲ್ಲ. ಕೆಲವೊಬ್ರಂತೂ ಹೇಳೋಕ್ಕಾಗಲ್ಲ ಬಿಡಿ. ನನಗೆ ಅದು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ನಿಜ ಅಲ್ವಾ? ನಿಜ ಅನ್ನಿಸ್ತು ನನಗೆ. ಹೌದು, ಅಮ್ಮ ಕೊಟ್ಟಿರೋ ಈ ದೇಹ ನಾನು ಹಿಂಗೆ ದಂಡಿಸ್ತೀನಿ, ನನಗೆ ಯಾವ ಅಧಿಕಾರ ಇದೆ ಅಂತ. ಅಷ್ಟು ಸ್ಯಾಕ್ರಿಫೈ ಮಾಡಿರ್ತಾರೆ. ಇನ್ನು ಕೋಡ್ಬೇಳೆ ಮಾಡಬೇಕಾಗಿತ್ತು. ಹಾಗಾಗಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟ್ ಒಂದು ರೆಸಿಪಿಯನ್ನು ಹೇಳ್ತೀನಿ, ಟ್ರೈ ಮಾಡಿ. ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬಂದಿತ್ತು. ಕಲರಿಂದ ಆ ಟೆಕ್ಸ್ಚರ್, ಆಮೇಲೆ ಕ್ರಿಸ್ಪಿನೆಸ್, ಉಪ್ಪು ಖಾರ ಎಲ್ಲ ಸೂಪರಾಗಿ ಬಂದಿತ್ತು. 1 ಕಪ್ಪಷ್ಟು ಮಿಕ್ಸಿ ಜಾರಲ್ಲಿ, ನಮ್ಮಮ್ಮನೂ ಹಂಗೇನೆ ಮೆಷರ್ಮೆಂಟ್ ಇರಲ್ಲ, ಒಂದು ಅಂದಾಜ್ ಮೇಲೆ ಹಾಕ್ತಾರೆ. ಕಡಲೆಪಪ್ಪನ್ನ ಮೀಡಿಯಮಾಗಿ ಹಾಕ್ಕೊಳ್ಳಿ. ಒಂದು ಅರ್ಧ ಕೊಬ್ಬರಿ ಅದನ್ನು ಕೂಡ ರುಬ್ಬಿ ಹಾಕ್ಕೊಂಡಿದ್ದೀನಿ. ಎಳ್ಳು ಓಕೆ ಹಾಕ್ಕೊಬೋದು, ಅದೊಂಥರ ಫ್ಲೇವರು ಇರುತ್ತೆ ಮತ್ತು ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಜೀರಿಗೆ ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಹಾಕಿದ್ದಾರೆ. ಅದಕ್ಕೆ ಒಂದು ಸೇರು ಅನ್ನೋದ್ರಲ್ಲಿ 8 ಇದರಲ್ಲಿ ನಮ್ಮಮ್ಮ ಅಕ್ಕಿ ಹಿಟ್ಟು ಹಾಕಿದ್ರು. ಒಂದು ಸೇರು ಹಾಂ, 1 ಪಾವುನ ಸೇರುನ ಗೊತ್ತಾಗ್ತಿಲ್ಲ, 1 ಪಾವು ಅಂದರೆ ಚಿಕ್ಕದು ಬರುತ್ತಲ್ಲ ಅದು. ಅದರಲ್ಲಿ 8 ಗ್ಲಾಸ್ ಅಷ್ಟು ಹಾಕೊಳ್ಳಿ. 8 ಗ್ಲಾಸ್ ತಗೊಳ್ಳಿ ಅಷ್ಟೇ, ಒಂದು ಮೀಡಿಯಂ ಗ್ಲಾಸ್. ನೀನು ಹಾಕಿವಿ, ನೋಡ್ಬೇಕಲ್ಲ, ನೀನು ನೋಡ್ತೀಯಾ? ನೋಡಿ ಹೇಳ್ತೀಯಾ? ಖಾರ ಕರೆಕ್ಟ್ ಆಗೈತಾ? ಉಪ್ಪು? ಈಗ ಏನು ಮಾಡ್ಬೇಕು ಹೇಳಿ? ಇವಾಗ ಏನು ಬೇಕು ನಿಂಗೆ? ಸರ್ಕಲ್ ಮಾಡಬೇಕಾ? ಮಾಡಿ ಆಮೇಲೆ ಸರ್ಕಲ್ ಮಾಡು. ಯಾರು ಮಾಡ್ಕೊಟ್ಟಿದ್ರು ಹಂಗೆ ನಿಂಗೆ? ಅಮ್ಮ ಮಾಡ್ಕೊಟ್ಟಿದ್ರಾ? ಅಮ್ಮ ಸರ್ಕಲ್ ಮಾಡ್ಲ ಅಲ್ಲೋ ಸರ್ಕಲ್. ಅಮ್ಮ ಕೈಯಲ್ಲಿ ಐತಲ್ಲ ಅದು ಸರ್ಕಲ್ ಅಂದ, ಅದಕ್ಕೆ ಇತ್ತಲ್ಲ ಅದು ಸರ್ಕಲ್. ಆ ಥರ ಮಾಡ್ಕೊಡ್ತಾರಾ? ಕೋಡ್ಬೇಳೆ ಅದು. ಕೋಡ್ಬೇಳೆ, ಖಾರ, ಉಪ್ಪು ಎಲ್ಲ ಹಾಕಿದಾರಾ? ನಿಂಗೆ ಇಷ್ಟನಾ ಕೋಡ್ಬೇಳೆ? ಎಣ್ಣೆಕಾಯಿ, ಆಮೇಲೆ ಕಲ್ಲಬುಯಿ, ಖಾರ, ಉಪ್ಪು. ಕಡಲೆಪುರಿ ಎಲ್ಲ ಹಾಕೋರು ಅದ್ರಲ್ಲಿ? ಕೊಬ್ಬರಿ ಅಲ್ವಾ ಹಾಕಿರೋದು? ಕೊಬ್ಬರಿ, ಖಾರ, ಉಪ್ಪು, ಎಳ್ಳು, ಎಳ್ಳು, ಜೀರಿಗೆ, ಕಡಲೆಪಪ್ಪು. ಅಮ್ಮ ಜೀರಿಗೆ ಓಪನ್ ಮಾಡ್ತೈತೆ. ಅದು ಬೇರೆ ತಿನ್ನಬೇಕು. ತಿನ್ಬೇಕಾ? ಸರಿ ಇರು, ಕುತ್ಕೋ. ಮತ್ತೆ ಅಕ್ಕಿ ಹಿಟ್ಟು ಹಾಕ್ಬೇಕು. ಹಾಕಿ ಕಲಸಿ ರಿಂಗ್ ಮಾಡಿ. ಸರ್ಕಲ್ ರಿಂಗ್ ಹಾಕು. ಸರ್ಕಲ್ ರಿಂಗ್ ಹಾಕ್ಲೆ ಬೈತೀನಿ. ಬೇಡ ಅಮ್ಮ ನೋಡು, ಅಮ್ಮ ಇಷ್ಟು ಮಾಡ್ತೈತೆ. ಅಮ್ಮ ಹಸಿ ಆಯ್ತು. ಚಿಕ್ಕು ಇಲ್ಲಿ ಚಿಕ್ಕು ಬೇಡ, ಚಿಕ್ಕದ್ ಬೇಕಾ? ಬಿಗ್ ಬೇಡವಾ? ಅಷ್ಟೇ ಸಾಕು. ಅಷ್ಟೇ ಸಾಕಾ?
ಅಷ್ಟು ಅಕ್ಕಿ ಹಿಟ್ಟಿಗೆ ರುಚಿಯಾಗಿ ಕರೆಕ್ಟಾಗಿ ಉಪ್ಪು ಹಾಕಬೇಕು. ಉಪ್ಪು ಖಾರ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಆಮೇಲೆ ಮತ್ತೆ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ನೀವು ಅದೇ ಪೌಡರ್ನ ಸ್ವಲ್ಪ ತಿಂದು ನೋಡಿದ್ರೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಮತ್ತೆ ನೀವು ಅಡ್ಜಸ್ಟ್ ಮಾಡ್ಬೋದು. ನಾವು ಸ್ವಲ್ಪ ಮತ್ತೆ ಉಪ್ಪು ಖಾರ ಎಕ್ಸ್ಟ್ರಾ ಹಾಕಿದ್ವಿ, ಯಾಕೆಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಒಂದು ಸ್ಟೆಪ್ ಜಾಸ್ತಿ ಇದ್ರೇ ಒಳ್ಳೆಯದು, ಕಡಿಮೆ ಇದ್ದರೆ ಅದು ಇನ್ನೂ ಸೆಪ್ಪೆ ಅಂತ ಫೀಲ್ ಆಗುತ್ತೆ. 1 ಸೌಟಷ್ಟು ಬಿಸಿ ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮತ್ತೇ ಉಂಡೆ ಕಟ್ಟಿದ್ರೆ ಅದು ಒಂಥರ ಉಂಡೆ ಥರ ಇರಬೇಕು, ಉಡ್ಕೋಬಾರ್ದು. ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಯಾವಾಗಲೂ ಅಷ್ಟೇ ಏಕ್ದಮ್ ತೆಳ್ಳಗೆ ಮಾಡಬಾರ್ದು, ನಾದಿದಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ತಣ್ಣೀರನ್ನ ಹಾಕೊಳ್ತಾರೆ, ಸ್ವಲ್ಪನೇ ನೀರು ಹಾಕೊಂಡು ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ, ಆ ಥರ ತುಂಬ ತೆಳ್ಳಗಾಗಬಾರ್ದು. ಯಾಕೆಂದರೆ ನೆನೀತಾ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು. ಇದು ಮಾಡೋಷ್ಟರೊಳಗೆ ಹಿಂದಿಂದು ಏನು ಉಂಡೆ ಇರುತ್ತಲ್ಲ ಅದು ನೆನೀತಾ ಇರುತ್ತೆ. ಆ ಥರ ಚೆನ್ನಾಗಿ ಒಂದು ಹದದಲ್ಲಿ ಚೆನ್ನಾಗಿ ನಾದಬೇಕು. ನಾದಿ ಸ್ವಲ್ಪ ಒಂದು 10-15 ನಿಮಿಷ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅದಾದಮೇಲೆ ನೀವು ಕೋಡ್ಬೇಳೆ ಹಾಕ್ಬೋದು. ತುಂಬ ಹೊತ್ತು ಬೇಡ, ಒಂದು 10 ಮಿನಿಟ್ಸ್ ಆದ ತಕ್ಷಣ ಕೋಡ್ಬೇಳೆ ಹಾಕೋಬೋದು. ಆಮೇಲೆ ಇದನ್ನೇನು ಮಾಡಿ ಇಮಿಡಿಯೇಟಾಗಿ ಹಾಕಬೇಕು ಅಂತ ಏನಿಲ್ಲ, ಹೊಡ್ಕೊಂಬಿಡುತ್ತೆ, ಚಕ್ಲಿ ಎಲ್ಲ ಹೊಡಿಯುತ್ತೆ ನೋಡಿ, ಆ ಥರ ಏನೂ ಇಲ್ಲ. ಮಾಡಿ ಇಟ್ಕೊಂಡು ಹಾಗೆ ಹಾಕ್ಬೋದು. ಎಕ್ಸ್ಟ್ರಾ ಇನ್ನೇನು ಯೂಸ್ ಮಾಡಿಲ್ಲ, ಇಷ್ಟೇ. ಇದನ್ನು ಈ ಥರ ರೌಂಡಾಗಿ ಹಾಕಿ ಮತ್ತು ಇದನ್ನು ಬೇಯಿಸ್ಬೇಕಾದ್ರೆ ಒಂದು ಪಾಯಿಂಟ್ ಏನಂದರೆ, ನಾನು ಸ್ವಲ್ಪ ಉರಿ ಜಾಸ್ತಿ ಇಕ್ಕಿದ್ದಕ್ಕೆ ಒಂದು 2 ಬ್ಯಾಚ್ ಹಾಳಾಯಿತು, ಬಬಲ್ಸ್ ಬಂದುಬಿಡುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ತುಂಬ ಬರ್ನಾಗಿ ಕುದಿಯೋ ಎಣ್ಣೆಲಿ ಹಾಕಿದ್ರೆ ಮೇಲ್ಗಡೆ ಮಾತ್ರ ಬೆಂದ್ಬಿಟ್ಟು ಬಬಲ್ಸ್ ಥರ ಬಂದುಬಿಡುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕುಕ್ ಮಾಡಬೇಕು ಇದನ್ನು, ಕೋಡ್ಬೇಳೆನ. ಆ ಥರದಲ್ಲಿ ಕುಕ್ ಮಾಡಿದ್ರೆ ಒಳಗಡೆ ಬೇಯಲ್ಲ, ಮೇಲ್ಗಡೆ ಬಬಲ್ಸ್ ಬರುತ್ತೆ, ಆ ಒಂದು ಟೆಕ್ಸ್ಚರ್ ಹಾಳಾಗುತ್ತೆ ಕೋಡ್ಬೇಳೆದು. ಸೊ ಇದಿಷ್ಟು ನಾವು ಮಾಡ್ತಾ ನಮಗೂ ಗೊತ್ತಾಗಿತ್ತು. ಟ್ರೈ ಮಾಡಿ ಯಾರಾದರೂ ಮಾಡೋ ಹಂಗಿದ್ರೆ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಹೈಯಾಗಿ ಬರ್ನ್ ಆಗ್ಬೋದು. ಹಾಕಬೇಕಾದ್ರಂತೂ ಮೀಡಿಯಮಲ್ಲೇ ಕೂಲಾಗಿರ್ಬೇಕು ಎಣ್ಣೆ. ಸಖತ್ ಟೆಂಪ್ರೇಚರಲ್ಲಿದ್ದರೆ ಹಂಗೆ ಮೇಲೆ ಬಬಲ್ಸ್ ಬಂದು ಹೊಡ್ಕೊಂಬಿಡುತ್ತೆ. ಅದಾದಮೇಲೆ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಹೈ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ಮತ್ತೆ ಫ್ಲೇಮ್ ಕಮ್ಮಿ ಮಾಡಿ ಎತ್ಬಿಟ್ಟು ಆಮೇಲೆ ಹಾಕೋದು. ಈ ಥರ ಮಾಡಿಕೊಂಡ್ರೆ ಈ ಟೆಕ್ಸ್ಚರ್, ಈ ಕಲರ್ ಹಿಂಗೆ ಬರುತ್ತೆ. ಸೂಪರ್ ಆಗಿತ್ತು. ಬೈರಾ, ಏನು ಹುಡುಕ್ತಾ ಇದೆಯಾ? ಅಲ್ಲಿ ಒಂದು ಇಲಿ ಓಡಾಡುತ್ತೆ ಡೈಲಿ, ಅದು ಬಂದ್ಬಿಟ್ಟು ನಮ್ಮ ತೊಂಡೆ ಗಿಡನೆಲ್ಲ ತಿಂದಿದೆ ಸಂಧಿ ಒಳಗೆ. ಅವನಿಗೆ ಅದನ್ನೇ ಹಿಡಿಬೇಕು, ಅದಕ್ಕೆ ಅಲ್ಲೆಲ್ಲ ಹುಡ್ಕಾಡ್ತಾನೆ. ಮತ್ತು ನಾವು ಮನೆಯಿಂದ ಬಂದರೆ ಸಾಕು ನೋಡೋಣ, ಕಾಂಪೌಂಡ್ ಮೇಲೆ ಮಲಗಿದ್ದ. ಬಂದ ತಕ್ಷಣ ನಾವೇನಾದರೂ ಸೌಂಡ್ ಮಾಡಿ ಈಚೆಗೆ ಬರೋಂಗೆ ಮಾಡ್ತೀವಿ ಅಂತೇಳಿ ಓಡ್ ಬಂದು ಅಲ್ಲಿ ಹುಡ್ತಾ ಇರ್ತಾನೆ. ಒಂದು ಇಲಿ ಬಿಡಲ್ಲ. ನಾನು ಮುಂದೆ ಬಂದೆ, ಇವಾಗ ನೋಡಿ ತೋರಿಸ್ತಾನೆ. ಚು ಬೈರ, ಚು ಬೈರ, ಚು ಬೈರ. ಇಲ್ವಾ? ಹಿಡ್ಕೋ ಬೇಗ. ಚು ಬೈರ, ಚು ಇಲ್ಲಿ ಬಂತು ಇಲ್ಲಿ ಹಿಡ್ಕೋ ಚು ಬೈರ. ನೋಡಿ ಅವ್ನು ಕಣ್ಣು ನೋಡಿ, ನಾನು ಇಲ್ಲಿ ಸೌಂಡ್ ಮಾಡಿದ್ರೆ ಅದು ಅಲ್ಲಿ ಓಡ್ ಬರುತ್ತೆ ಅಂತ ಅವನಲ್ಲಿ ಕಾಯ್ತಾ ಇರೋದು. ಮೂಸ್ತಾನೆ. ನಾಯಿಗಳಿಗೆ ಮೂಗು ತುಂಬ ಶಾರ್ಪ್ ಇರುತ್ತೆ. ಎಲ್ಲಿ ಇಲ್ವಾ? ಇಲ್ಲಿ ಸೌಂಡ್ ಮಾಡಲಾ? ಅಲ್ಲಿ ಹೋಗ್ತೀಯಾ? ಅದಲ್ಲೆಲ್ಲ ಓಡಾಡಿದರೆ ಅದರ ಸ್ಮೆಲ್ ಅವನಿಗೆ ಗೊತ್ತಾಗತ್ತೆ. ಅಮ್ಮನ ಮನೇಲಿ ದಿನ ಕಳೆಯೋದೇ ಗೊತ್ತಾಗೋದಿಲ್ಲ. ಒಳ್ಳೆ ಮಳೆ ಅಂತೂ ಆಗ್ತಾಯಿತ್ತು, ತುಂಬ ತಂಪಾಗಿತ್ತು. 2 ದಿನ ತುಂಬ ಚೆನ್ನಾಗಿತ್ತು. 1 ವಾರ ಇದ್ವಿ. ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.